Good morning students. Welcome to the chemistry class. So last class ಅಲ್ಲಿ compressibility factor ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. So compressibility factor ಅನ್ನು ಆಲ್ರೆಡಿ ಹೇಳಿದ್ದೀನಿ. It is a ratio of product of PV and nRT. So ಅಲ್ಲಿ ನಿಮಗೆ ಬಾಯ್ಲ್ ಪಾಯಿಂಟ್ ಅಥವಾ ಬಾಯ್ಲ್ ಟೆಂಪರೇಚರ್ ಬಗ್ಗೆ ಹೇಳ್ತಾ ಇದ್ವಿ. So ಅಲ್ಲಿ ನಿಮಗೆ the temperature at which a real gas obeys ideal gas law over an appreciable range of pressure. So at a given pressure ಅಲ್ಲಿ ನಿಮಗೆ ಒಂದು ಯಾವ ಒಂದು ಟೆಂಪರೇಚರ್ ಅಲ್ಲಿ ನಿಮಗೆ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ over an pressure, so over an appreciable range of pressure. So ಅಂದ್ರೆ ನಿಮಗೆ a particular temperature ಗೆ ಸೊ ಅಲ್ಲಿ ನಿಮಗೆ coincide ಆಗಂತ ಪ್ರೆಷರ್ಸ್ ಏನಿರುತ್ತೆ ಆ ಪ್ರೆಷರ್ ಅಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪ್ರೆಷರ್ ಅಲ್ಲಿ ಯಾವ ಟೆಂಪರೇಚರ್ ಅಲ್ಲಿ ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಟೆಂಪರೇಚರ್ನ ಬಾಯ್ಲ್ ಪಾಯಿಂಟ್ ಅಥವಾ ಬಾಯ್ಲ್ ಟೆಂಪರೇಚರ್ ಅಂತ ಅಂತಾರೆ. ಸೊ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ ಯಾವ ಕಂಡೀಷನ್ ರಿಯಲ್ ಗ್ಯಾಸಸ್ ನಿಮಗೆ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ದೀವಿ ಅಟ್ ಲೋ ಪ್ರೆಷರ್ ಅಂಡ್ ಅಟ್ ಹೈ ಟೆಂಪರೇಚರ್. ಸೊ ಯಾವ ಹೈ ಟೆಂಪರೇಚರ್ ಯಾವ ಪರ್ಟಿಕ್ಯುಲರ್ ಟೆಂಪರೇಚರ್ಲಿ ಸೊ ಆ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ತಕ್ಕಂತೆ ಲೋ ಪ್ರೆಷರಲ್ಲಿ ರಿಯಲ್ ಗ್ಯಾಸಸ್ ಐಡಿಯಲ್ ಗ್ಯಾಸಸ್ ರೀತಿ ಬಿಹೇವ್ ಮಾಡುತ್ತೆ ಆ ಟೆಂಪರೇಚರ್ನ ಬಾಯ್ಲ್ ಟೆಂಪರೇಚರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ ಅಬೋವ್ ದ ಬಾಯ್ಲ್ ಪಾಯಿಂಟ್ ಅಂದರೆ ಆ ಕೊಟ್ಟಿರೋ ಟೆಂಪರೇಚರ್ಗಿಂತ ಜಾಸ್ತಿ ಟೆಂಪರೇಚರಲ್ಲಿ ನಾವು ತಗೊಂಡಾಗ ಏನಾಗುತ್ತೆ ಅಂತ ಅಂದಾಗ ನಿಮಗೆ ರಿಯಲ್ ಗ್ಯಾಸ್ ಶೋಸ್ ಡಿವಿಯೇಷನ್ ಫ್ರಮ್ ಐಡಿಯಲ್ ಗ್ಯಾಸ್ ಅಂದರೆ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ ವೇರ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಝೆಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 1. ಸೊ ಆವಾಗ ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆಗುತ್ತೆ ಅಂತ ಅಂದಾಗ ಪ್ರೆಷರ್ ಹೈ ಪ್ರೆಷರ್ ಇರುತ್ತೆ ಅಂತ ಹೇಳ್ಬೋದು. ವೇರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಫೀಬಲ್. ಸೊ ಅಲ್ಲಿ ನಿಮಗೆ ಮೋರ್ ಚಾನ್ಸಸ್ ಇರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡಪ್ ಆಗೋಕ್ಕೆ ಅಂತ ಹೇಳ್ಬೋದು. ಸೊ ಅದೇ ನಿಮಗೆ ಬಿಲೋ ದ ಬಾಯ್ಲ್ ಪಾಯಿಂಟ್ ಏನಾಗುತ್ತೆ ಬಿಲೋ ದ ಬಾಯ್ಲ್ ಪಾಯಿಂಟ್ ಅಂತ ಅಂದಾಗ ನಿಮಗೆ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಹೇಳ್ಬೋದು. ಇಂಟರ್ಮೀಡಿಯೇಟ್ ಪ್ರೆಷರ್ ಲೋ ಪ್ರೆಷರ್ ಅಲ್ಲ ಹೈ ಪ್ರೆಷರ್ ಅಲ್ಲೋ ಇಂಟರ್ಮೀಡಿಯೇಟ್ ಪ್ರೆಷರ್ ಅಲ್ಲಿ ನಿಮಗೆ ಸೊ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಆಗುತ್ತೆ. ಸೊ ಆ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ದಾಗ ಅಲ್ಲಿ ನಿಮಗೆ ಏನಾಗುತ್ತೆ ಸೊ ಕರ್ವ್ ಮಿನಿಮಮ್ ನೆಗೆಟಿವ್ ಡಿವಿಯೇಷನ್ ಅಪ್ ಟು ಸಮ್ ಪಾಯಿಂಟ್ ತನಕ ಅಲ್ಲಿ ನಿಮಗೆ ನೆಗೆಟಿವ್ ಡಿವಿಯೇಷನ್ ಆಗುತ್ತೆ. ಅದಾಗಿದ್ಮೇಲೆ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಇಟ್ಕೊಂಡು ನೆಕ್ಸ್ಟ್ ನಿಮಗೆ Z value more insight is obtained in the significance of Z value. Significance of Z value ಮೇಲೆ ಹೇಳೋದಾದ್ರೆ Z value is equal to 1 ಅಂತ ಆದಾಗ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ ಅಂದರೆ ರಿಯಲ್ ಗ್ಯಾಸ್ is equal to ಐಡಿಯಲ್ ಗ್ಯಾಸ್ ಅನ್ಬೋದು. Z value ಗ್ರೇಟರ್ ದ್ಯಾನ್ 1 ಅಂತ ಅಂದಾಗ ಪಾಸಿಟಿವ್ ಡಿವಿಯೇಷನ್ ಸೊ ಅಲ್ಲಿ ನಿಮಗೆ ಡಿವಿಯೇಷನ್ ತೋರಿಸುತ್ತೆ ರಿಯಲ್ ಗ್ಯಾಸಸ್ ಫ್ರಮ್ ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಅಂತ ಹೇಳ್ಬೋದು. ಈವನ್ ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಅಂದಾಗ ಸೊ ಅಲ್ಲಿ ನಿಮಗೆ ಇಲ್ಲೂ ಸಹ ಡಿವಿಯೇಷನ್ ತೋರಿಸುತ್ತೆ ಬಟ್ ಅಪ್ ಟು ಸಮ್ ಪಾಯಿಂಟ್ ತನಕ ನೆಗೆಟಿವ್ ಡಿವಿಯೇಷನ್ ತೋರಿಸುತ್ತೆ. ಅದಾಗಿದ್ಮೇಲೆ ಸೊ ಏನಾಗುತ್ತೆ ಅಲ್ಲಿ ನಿಮಗೆ ಪಾಸಿಟಿವ್ ಡಿವಿಯೇಷನ್ ತೋರಿಸುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಸಿಗ್ನಿಫಿಕೆನ್ಸ್ ಆಫ್ ಝೆಡ್. ಸೊ ಝೆಡ್ ವ್ಯಾಲ್ಯೂ ಅಂದರೆ ನಮಗೆ ಗೊತ್ತಿದೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಸಾರಿ ಪಿ ವಿ ಬೈ ಎನ್ ಆರ್ ಟಿ ಅಂತ ಹೇಳ್ತೀವಿ. ರಿಯಲ್ ಗ್ಯಾಸಸ್ಗೆ ನಾವು ಸೊ ಇದು ಝೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಗಿತ್ತು ಅಂದರೆ ಪಿ ವಿ ಬೈ ಎನ್ ಆರ್ ಟಿ ಫಾರ್ ರಿಯಲ್ ಇಸ್ ಈಕ್ವಲ್ ಟು ಪಿ ವಿ ಬೈ ಎನ್ ಆರ್ ಟಿ ಐಡಿಯಲ್ ಆಗುತ್ತೆ. ಸೊ ಅಲ್ಲಿ ನಾವು ಯಾವುದೇ ಒಂದು ಕಂಪ್ರೆಸಿಬಿಲಿಟಿ ಸಿಗ್ನಿಫಿಕೆನ್ಸ್ ಹೇಳಬೇಕು ಅಂದರೆ ರಿಯಲ್ ಗ್ಯಾಸಸ್ಗೆ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡಿದ್ದೀವಿ ಪ್ರೆಷರು ಎನ್ ನಂಬರ್ ಆಫ್ ಮೋಲ್ಸ್ ಆರ್ ಗೇಷಿಯಸ್ ಸೊ ಅಲ್ಲಿ ನಿಮ್ಗೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಆಟ್ ಅ ಗಿವನ್ ಟೆಂಪ್ರೇಚರು ಪ್ರೆಷರ್ ಲೋ ಅಥವಾ ಹೈ ಇರ್ಬೋದು. ಅಲ್ಲಿ ನಿಮಗೆ ಇಲ್ಲಿ ತಗೊಳೋಂಥ ವಾಲ್ಯೂಮ್ ನಾವೇನಂತ ತೊಗೊಳ್ತಾ ಇದೀವಿ ವಿ ರಿಯಲ್ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಸೊ ಅವಾಗ ಝೆಡ್ ಇಸ್ ಈಕ್ವಲ್ ಟು ಪಿ ವಿ ರಿಯಲ್ ಬೈ ಎನ್ ಆರ್ ಟಿ. ಈಗ ಏನಾದರೂ ಗ್ಯಾಸ್ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡಿದರೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅನ್ನೋದು ನಮಗೆ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇದೆ ಗೊತ್ತಿದೆ. ಸೊ ಅಲ್ಲಿಗೆ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಫಾರ್ ಐಡಿಯಲ್ ಗ್ಯಾಸ್. ಅದರಲ್ಲಿ ನಾನು ವಿ ಐಡಿಯಲ್ ಬೇಕು ಅಂದರೆ ಐಡಿಯಲ್ ಗ್ಯಾಸ್ನ ವಾಲ್ಯೂಮ್ ಬೇಕು ಅಂದರೆ ಏನಾಗುತ್ತೆ ಅವಾಗ ಎನ್ ಆರ್ ಟಿ ಬೈ ಪಿ. ಸೊ ಈ ಎನ್ ಆರ್ ಟಿ ಬೈ ಪಿ ಪ್ಲೇಸಿಗೆ ನಾನು ವಿ ಐಡಿಯಲ್ ಅನ್ನೋದನ್ನೀಗ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ವಿ ರಿಯಲ್ ಆಲ್ರೆಡಿ ಇಲ್ಲಿದೆ. ಸೊ ಅಲ್ಲಿ ನಿಮಗೆ ಪಿ ಬೈ ಎನ್ ಆರ್ ಟಿ ಅಂತ ಅಂದಾಗ ಇಲ್ಲಿ ನಿಮಗೆ 1 ಬೈ ಏನಾಗಿದೆ ಇಲ್ಲಿ ಸಾರಿ ರಿವರ್ಸ್ ಆಗಿದೆ ಎನ್ ಆರ್ ಟಿ ಬೈ ಪಿನೇ ಇಲ್ಲಿ ನಿಮಗೆ ರಿವರ್ಸ್ ಆಗಿದೆ. ಹಾಗಾಗಿ ಡಿನಾಮಿನೇಟರ್ ಅಲ್ಲಿ ಎನ್ ಆರ್ ಟಿ ಬೈ ಪಿಗೆ ನಾನು ವಿ ಐಡಿಯಲ್ ಅಂತ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀನಿ.
So Z is equal to PV real by nRT. According to ideal gas equation, PV is equal to nRT. ಇಲ್ಲಿ ನಾನು ಸೊ ಫಾರ್ ರೆಫರೆನ್ಸ್ ಪರ್ಪಸ್ ವಾಲ್ಯೂಮ್ ಆಫ್ ಐಡಿಯಲ್ ಅಂತ ತೊಗೊತೀನಿ. ಈಗ ನನಗೆ ವಾಲ್ಯೂಮ್ ಆಫ್ ಐಡಿಯಲ್ ಬೇಕು ಅಂತ ಅಂದಾಗ ವಿ ಐಡಿಯಲ್ is equal to nRT by P ಅಂತ ಆಯಿತು. ಸೊ ಇಲ್ಲಿ ನನಗೆ P by nRT ಅಂತ ಇದೆ. ಸೊ ಹಾಗಾಗಿ nRT by ಈ P ನ ನಾನು ಡಿನಾಮಿನೇಟರ್ ತಗೊಂತೀನಿ ಇಲ್ಲಿ nRT by P ಅಂತ ಅಂದಾಗ ಇಷ್ಟಕ್ಕೆ nRT by P ಗೆ ನಾನು ಏನನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ವಿ ಐಡಿಯಲ್ ಅನ್ನೋದನ್ನ ಈಗ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ ಹಾಗಾಗಿ ವಿ ರಿಯಲ್ ಆಸ್ ಇಟ್ ಈಸ್ ಇಲ್ಲಿ ಇಟ್ಕೊಂಡಿದ್ದೀನಿ. in spite of nRT by P ಇಲ್ಲಿ V ideal ನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಇವನ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ನ ಈ ರೀತಿನೂ ಹೇಳ್ಬೋದು, V real by V ideal. ಸೊ ಫ್ರಮ್ ದಿಸ್ ಈಕ್ವೇಶನ್ ನಾವೇನಂತ ಹೇಳ್ಬೋದು, ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ is the ratio of actual molar volume of a gas to the molar volume of it if it were an ideal gas at the temperature and pressure. ಕೊಟ್ಟಿರೋಂಥ ಟೆಂಪ್ರೇಚರ್ ಮತ್ತು ಪ್ರೆಷರಲ್ಲಿ ನಾವು ತಗೊಂಡಿರೋಂಥ ಒಂದು ಪರ್ಟಿಕ್ಯುಲರ್ ಗ್ಯಾಸ್ ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಳತ್ತೆ ಅಂದರೆ ಇಫ್ ಇಟ್ ಈಸ್ ಆ್ಯಂಡ್ ಸೊ ಅಲ್ಲಿ ನಿಮಗೆ ತಗೊಂಡಿರೋಂಥ ಗ್ಯಾಸ್ ಆಲ್ಮೋಸ್ಟ್ ಯಾವುದೇ ನೀವು ಗ್ಯಾಸ್ ತಗೊಂಡ್ರು ರಿಯಲ್ ಗ್ಯಾಸ್ ಆಗಿರುತ್ತೆ. ಆ ರಿಯಲ್ ಗ್ಯಾಸ್ ಇದ್ದಾಗ ಆ ಪರ್ಟಿಕ್ಯುಲರ್ ಗ್ಯಾಸ್ ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡುತ್ತೆ ಅದನ್ನ ಆಕ್ಚುಯಲ್ ಮೋಲಾರ್ ವಾಲ್ಯೂಮ್ ಆಫ್ ಗ್ಯಾಸ್ ಅಂತ ಅಂತಾರೆ. ಸೊ ಅದೇ ಗ್ಯಾಸ್ ನಿಮಗೆ ಕೊಟ್ಟಿರೋಂಥ ಒಂದು ಟೆಂಪ್ರೇಚರ್ ಆ್ಯಂಡ್ ಪ್ರೆಷರಲ್ಲಿ ಇಫ್ ಇಟ್ ಈಸ್ ಆಕ್ಟಿಂಗ್ ಆಸ್ ಐಡಿಯಲ್ ಗ್ಯಾಸ್ ಆಗಿ ಅದು ವರ್ಕ್ ಆಗೋ ಟೈಮಲ್ಲಿ ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡುತ್ತೆ. ಇಫ್ ಇಟ್ ಆಕ್ಟಿಂಗ್ ಆಸ್ ಐಡಿಯಲ್ ಗ್ಯಾಸ್ ದೆನ್ ಹೌ ಮಚ್ ವಾಲ್ಯೂಮ್ will be occupied by that gas at a given temperature and pressure ಅನ್ನೋದನ್ನ ರೇಷಿಯೋ ತೆಗೆಯೋದೇ ಇಲ್ಲಿ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಯಾಕೆಂದ್ರೆ ನಾವು ಆಲ್ರೆಡಿ ಹೇಳಿದ್ದೀನಿ, ರಿಯಲ್ ಗ್ಯಾಸಸ್ಸು ವಾಲ್ಯೂಮ್ ಏನಿರುತ್ತೆ ನಿಮಗೆ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಐಡಿಯಲ್ ಗ್ಯಾಸ್ನ ವಾಲ್ಯೂಮ್. ಯಾಕೆ ಹೇಳಿ, ಸೊ ಅಲ್ಲಿ ನಮಗೆ ಹೈ ಪ್ರೆಷರ್ ಅಪ್ಲೈ ಮಾಡಿದಾಗ ಇವನ್ ವಾಲ್ಯೂಮ್ ಆಕ್ಯುಪೈಡ್ ಬೈ ಆನ್ ಗೇಷಿಯಸ್ ಮಾಲಿಕ್ಯೂಲ್ ಸಹ ಕೌಂಟ್ ಆಗುತ್ತೆ. ಪ್ರೆಷರ್ ಅಪ್ಲೈ ಮಾಡಿದಾಗ ಸೊ ಎಂಟಿ ಸ್ಪೇಸ್ ಕಮ್ಮಿ ಆಗುತ್ತೆ. ಎಂಟಿ ಸ್ಪೇಸ್ ಕಮ್ಮಿ ಆದಾಗ ಎಷ್ಟು ವಾಲ್ಯೂಮ್ನ ಅದು ಆಕ್ಯುಪೈ ಮಾಡಿದೆ ಅನ್ನೋದು ಸಹ ನಮಗೆ ಕೌಂಟ್ ಆಗುತ್ತೆ. ಹಾಗಾಗಿ ಸೊ ಹೇಳ್ಬೇಕಂತ ಅಂದ್ರೆ ರಿಯಲ್ ಗ್ಯಾಸಸ್ನ ವಾಲ್ಯೂಮ್ ಆಕ್ಯುಪೆನ್ಸಿ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಐಡಿಯಲ್ ಗ್ಯಾಸ್ನ ವಾಲ್ಯೂಮ್. ಯಾಕಂದ್ರೆ ಐಡಿಯಲ್ ಗ್ಯಾಸ್ನಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ನ ವಾಲ್ಯೂಮ್ ನಾವು ನೆಗ್ಲಿಜಿಬಲ್ ಅಂತ ತಗೊಂತೀವಿ. ಸೊ ಹಾಗಾಗಿ ಅದ್ರ ಎರಡೂ ವಾಲ್ಯೂಮ್ ನಿಮಗೆ ಚೇಂಜ್ ಆಗೋದ್ರಿಂದ ಎರಡೂ ವಾಲ್ಯೂಮ್ನ ರೇಷಿಯೋ ತೆಗೆದ್ರೆ ಅದೇ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಆಗುತ್ತೆ ಅಟ್ ಅ ಗಿವನ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ಹಾಗಾಗಿ ಇವನ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ನ ಈ ರೀತಿನೂ ಹೇಳ್ಬೋದು, ಇಟ್ ಈಸ್ ಎ ರೇಷಿಯೋ ಆಫ್ actual molar volume of a gas to the molar volume of that gas if it were an ideal gas at the temperature and pressure. ಸೊ ಅದು ರಿಯಲ್ ಈಗ ನಮಗೆ ಈಗ ಅಟ್ ಪ್ರೆಸೆಂಟ್ ಆ ಗ್ಯಾಸ್ ಎಷ್ಟು ವಾಲ್ಯೂಮ್ನ ಆಕ್ಯುಪೈ ಮಾಡ್ಕೊಂಡಿದೆ, ಸೊ ಮತ್ತು ಅದೇನಾದರೂ ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಆಕ್ಯುಪೈ ಮಾಡ್ತಾ ಇತ್ತು ಅದರಿಂದ ಡಿವೈಡ್ ಮಾಡಿದ್ರೆ ನಮಗೇನು ಝೆಡ್ ವ್ಯಾಲ್ಯೂ ಸಿಗತ್ತೆ ಅದನ್ನೇ ನಿಮಗೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್. ಅದೇನಾದರೂ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡ್ತಾ ಇದ್ದಾಗ ಈ ವಿ ರಿಯಲ್ಲು ವಿ ಐಡಿಯಲ್ ಎರಡೂ ಸಹ ವ್ಯಾಲ್ಯೂ ಸೇಮ್ ಇರುತ್ತೆ. ಅವಾಗ ಏನಾಗುತ್ತೆ, ಝೆಡ್ ವ್ಯಾಲ್ಯೂ 1 ಬರುತ್ತೆ. ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ ಆಗುತ್ತೆ. ಅಕಸ್ಮಾತ್ ಅದೇನಾದ್ರು ಡಿವಿಯೇಷನ್ ತೋರಿಸಿದ್ರೆ ವಿ ರಿಯಲ್ ಜಾಸ್ತಿ ಇರುತ್ತೆ, ವಿ ಐಡಿಯಲ್ ಕಮ್ಮಿ ಆಗುತ್ತೆ, ಝೆಡ್ ವ್ಯಾಲ್ಯೂ ವೇರಿ ಆಗ್ತಾ ಹೋಗುತ್ತೆ. ಝೆಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಆದರೆ ಪಾಸಿಟಿವ್ ಡಿವಿಯೇಷನ್, ಝೆಡ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಅಂದಾಗ ನೆಗೆಟಿವ್ ಡಿವಿಯೇಷನ್ ತೋರಿಸಿ ಪಾಸಿಟಿವ್ ಡಿವಿಯೇಷನ್ ತೋರಿಸ್ತಾ ಹೋಗುತ್ತೆ. ಸೊ ಈ ರೀತಿ ನಿಮಗೆ ಇವನ್ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಮೇಲೆ ಇಲ್ಲಿ ನಿಮಗೆ ನನಗೆ ಡೆಫಿನೇಷನ್ಸ್ನು ಸಹ ಹೇಳ್ಬೋದು. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಝೆಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ತನಕ ನೀವು ಸ್ಟಡಿ ಮಾಡಿದ್ದು ಯಾವ ಸ್ಟೇಟ್ ಅಂದರೆ ಗೇಷಿಯಸ್ ಸ್ಟೇಟ್. ಸೊ ಗೇಷಿಯಸ್ ಸ್ಟೇಟ್ನ ಕಂಟಿನ್ಯೂಯೇಷನ್ ಪಾರ್ಟೇ ಯಾವುದು, ಲಿಕ್ವಿಡ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ನೆಕ್ಸ್ಟ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗೇಷಿಯಸ್ ಸ್ಟೇಟ್ ಆ್ಯಂಡ್ ಲಿಕ್ವಿಡ್ ಸ್ಟೇಟ್
and that liquids may be considered as continuation of gas phase into a region of smaller volume and high molecular interaction. We will also see how we can see isotherms of gases for predicting the conditions of liquefaction of gases. ಸೊ gaseous state ನ ಕಂಟಿನ್ಯೂಯೇಷನ್ ಪಾರ್ಟೇ ಲಿಕ್ವಿಡ್ ಸ್ಟೇಟ್ ಅಂತ ಅಂತಾನೆ. ಹೇಗೆ ಅಂದರೆ ಗ್ಯಾಸನ್ನು ಹೈ ಪ್ರೆಷರ್ ಹಾಕಿ ಕಂಪ್ರೆಸ್ ಮಾಡಿ ಟೆಂಪ್ರೇಚರ್ ಅಟ್ ದ ಸೇಮ್ ಟೈಮ್ ಟೆಂಪ್ರೇಚರ್ನ ನೀವು ಸೊ ಅಲ್ಲೇನು ಮಾಡಿ ಕಮ್ಮಿ ಮಾಡ್ತಾ ಹೋಗಿ. ಟೆಂಪ್ರೇಚರ್ನ ಕಮ್ಮಿ ಮಾಡಿದಾಗ ಆನ್ ಕೂಲಿಂಗ್ ಆ್ಯಂಡ್ ಆನ್ ಕಂಪ್ರೆಷನ್. ಸೊ ಕಂಪ್ರೆಷನ್ನು ಮಾಡಬೇಕು, ಕೂಲಿಂಗು ಮಾಡಬೇಕು, ಎರಡು ಸೈಮಲ್ಟೇನಿಯಸ್ ಪ್ರೋಸೆಸ್ ಆಗ ಆಗ್ತಾ ಇದ್ದಾಗ ಗ್ಯಾಸ್ ಇರೋದು ಏನಾಗುತ್ತೆ, ಲಿಕ್ವಿಫೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೆನ್ಸ್ ಗೇಷಿಯಸ್ ಫೇಸ್ನೇ ನಾವು ಲಿಕ್ವಿಡ್ ಫೇಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ಗ್ಯಾಸನ್ನ ಕಂಪ್ರೆಷನ್ ಮಾಡಿ ಲೋ ಟೆಂಪ್ರೇಚರ್ ಕಮ್ಮಿ ಮಾಡ್ತಾ ಬಂದಾಗೂ ಗ್ಯಾಸ್ ಇಸ್ ಕನ್ವರ್ಟೆಡ್ ಇಂಟು ಲಿಕ್ವಿಡ್ ಅಂತ ಹೇಳ್ಬೋದು. ಅದನ್ನೇ ಲಿಕ್ವಿಫಿಕೇಶನ್ ಆಫ್ ಗ್ಯಾಸ್ ಅಂತ ಹೇಳ್ತಾರೆ. ಹಾಗಾಗಿ ಲಿಕ್ವಿಡ್ ಸ್ಟೇಟನ್ನು ಇಟ್ ಈಸ್ ಎ ಕಂಟಿನ್ಯೂಯೇಷನ್ ಪಾರ್ಟ್ ಆಫ್ ಗೇಷಿಯಸ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ ವೇರ್ ಇಟ್ ಆಕ್ಯುಪೈಸ್ ಅ ಸ್ಮಾಲರ್ ವಾಲ್ಯೂಮ್. ಸೊ ಅದೇ ಗೇಷಿಯಸ್ ಸ್ಟೇಟಲ್ಲಿ ನಮಗೆ ಎಂಟಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಲಾರ್ಜ್ ವಾಲ್ಯೂಮ್ನ ಅದು ಆಕ್ಯುಪೈ ಮಾಡುತ್ತೆ. ಬಟ್ ಅಲ್ಲಿ ನಿಮಗೆ ಎಂಟಿ ಸ್ಪೇಸ್ ಕಮ್ಮಿ ಇರೋದ್ರಿಂದ ಲಿಕ್ವಿಡ್ ಸ್ಟೇಟಲ್ಲಿ ಇಟ್ ಆಕ್ಯುಪೈಸ್ ದ ಸ್ಮಾಲರ್ ವಾಲ್ಯೂಮ್. ಮತ್ತು ಹೈ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಇರುತ್ತೆ ಇನ್ ಗೇಷಿಯಸ್ ಸ್ಟೇಟ್ ವೆನ್ ಕಂಪೇರ್ ಟು ಇನ್ ಲಿಕ್ವಿಡ್ ಸ್ಟೇಟ್ ವೆನ್ ಕಂಪೇರ್ ಟು ಗೇಷಿಯಸ್ ಸ್ಟೇಟ್. ಗೇಷಿಯಸ್ ಸ್ಟೇಟಲ್ಲಿ ಮಾಲಿಕ್ಯುಲರ್ ಇಂಟರಾಕ್ಷನ್ ಕಮ್ಮಿ ಇರುತ್ತೆ ಅಥವಾ ಇರಲ್ಲ ಅಂತ ಹೇಳಿದ್ವಿ. ಬಟ್ ಲಿಕ್ವಿಡ್ ಸ್ಟೇಟಲ್ಲಿ ಮಾಲಿಕ್ಯುಲರ್ ಇಂಟರಾಕ್ಷನ್ ಹೈ ಇರುತ್ತೆ ವೆನ್ ಕಂಪೇರ್ ಟು ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಲಿಕ್ವಿಡ್ ಸ್ಟೇಟ್ ಅಂತ ಅಂದರೆ it is the intermolecular forces are stronger in liquid state than in gaseous state. Molecules in liquids are so close that there is a very little empty space between them, and under normal conditions liquids are denser than gases. Molecules of liquids are held together by attractive intermolecular forces. ಸೊ ಇಲ್ಲಿ ನಿಮಗೆ ಲಿಕ್ವಿಡ್ ಸ್ಟೇಟಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತೆ. ಸೊ ಕಂಪೇರ್ ಟು ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಮತ್ತು ಮಾಲಿಕ್ಯೂಲ್ಸ್ ಇನ್ ಲಿಕ್ವಿಡ್ಸ್ ವೆರಿ ಕ್ಲೋಸ್ ಟು ಈಚ್ ಅದರ್ when compared to gaseous state. Molecules in gaseous state far away ಇರುತ್ತೆ, ಎಂಟಿ ಸ್ಪೇಸ್ ಜಾಸ್ತಿ ಇರುತ್ತೆ. ಬಟ್ ಲಿಕ್ವಿಡ್ ಅಲ್ಲಿ ಮಾಲಿಕ್ಯೂಲ್ಸ್ ಹತ್ರ ಇರೋದ್ರಿಂದ ಅಲ್ಲಿ ಎಂಟಿ ಸ್ಪೇಸ್ ಕಮ್ಮಿ ಇರುತ್ತೆ. ಸೊ ಮಾಲಿಕ್ಯೂಲ್ಸ್ ಮತ್ತೆ ಹತ್ತತ್ರ ಇರೋದ್ರಿಂದ ಬಿಕಾಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ಡೆನ್ಸಿಟಿ ಆಫ್ ಲಿಕ್ವಿಡ್ ಈಸ್ ಮೋರ್ ವೆನ್ ಕಂಪೇರ್ ಟು ಗ್ಯಾಸ್ ಅಂತ ಹೇಳ್ಬೋದು. ಸೊ ಮತ್ತೆ ಮಾಲಿಕ್ಯೂಲ್ಸ್ ಆರ್ ಕ್ಲಿಂಗ್ ಟುಗೆದರ್ ಬೈ ಅಟ್ರಾಕ್ಟಿವ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಇನ್ನು ಕ್ಯಾರೆಕ್ಟರಿಸ್ಟಿಕ್ ಅಂತ ಬಂದರೆ ಲಿಕ್ವಿಡ್ಸ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್. ಲಿಕ್ವಿಡ್ಸಿಗೆ ಡೆಫಿನೆಟ್ ವಾಲ್ಯೂಮ್ ಇದೆ ಬಟ್ ಡೆಫಿನೆಟ್ ಶೇಪ್ ಇಲ್ಲ. ಸೊ ಇಟ್ ಟೇಕ್ಸ್ ದ ಶೇಪ್ ಆಫ್ ಕಂಟೈನರ್. ಯಾವ ಕಂಟೈನರಲ್ಲಿ ಲಿಕ್ವಿಡ್ ತೊಗೊಂಡಿರ್ತಾರೋ ಆ ಪರ್ಟಿಕ್ಯುಲರ್ ಕಂಟೈನರ್ನ ಶೇಪೇ ಅದು ಲಿಕ್ವಿಡಿಗೆ ಸಿಗುತ್ತೆ. ಬಟ್ ಇಟ್ ಪೋಸಸ್ ಡೆಫಿನೆಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಸ್ಲಿಪರಿ ನೇಚರ್ ಇದೆ, ಫ್ಲಿಪ್ ಆಫ್ ಮಾಲಿಕ್ಯೂಲ್ಸ್ನ ನೇಚರ್ ಇದೆ ಲಿಕ್ವಿಡಿಗೆ ಅಂತ ಹೇಳ್ಬೋದು. Because molecules do not separate from each other. Empty space ಇಲ್ಲ, ಮಾಲಿಕ್ಯೂಲ್ಸ್ ದೂರನೂ ಇಲ್ಲ, ಹಾಗಾಗಿ ಅದಕ್ಕೆ ಡೆಫಿನೆಟ್ ವಾಲ್ಯೂಮ್ ಇದೆ. However, molecules of liquids can move past one another freely. ಸೊ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ಗಿಂತ ಫ್ರೀಯಾಗಿ ಫಾಸ್ಟಾಗಿ ಮೂವ್ಮೆಂಟ್ ಇರುತ್ತೆ ಲಿಕ್ವಿಡ್ಸಿಗೆ ಅಂತ ಹೇಳ್ಬೋದು. ಹಾಗಾಗಿ ವಿಸ್ಕಾಸಿಟಿ ನೇಚರ್ನ ಲಿಕ್ವಿಡ್ಗೆ ಹೇಳ್ಬೋದು, ಸರ್ಫೇಸ್ ಟೆನ್ಷನ್ ನೇಚರ್ ಹೇಳ್ಬೋದು, ವೇಪರ್ ಪ್ರೆಷರ್ನ ನೇಚರ್ ಹೇಳ್ಬೋದು ಇದಕ್ಕೆ. ಸೊ ದೋಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿಕ್ವಿಡ್ ಸ್ಟೇಟ್ ಅಂತ ಹೇಳ್ಬೋದು. ಸೊ therefore liquids can flow. ಹಾಗಾಗಿ ಫ್ಲೋಯಿಂಗ್ ನೇಚರ್ ಇದೆ ಲಿಕ್ವಿಡ್ಸ್. ಕ್ಯಾನ್ ಬಿ poured and can assume the shape of the container in which these are stored. ಯಾವ ಕಂಟೈನರಲ್ಲಿ ಲಿಕ್ವಿಡ್ಸ್ನ ಸ್ಟೋರ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಕಂಟೈನರ್ನ ಶೇಪೇ ಈ ಲಿಕ್ವಿಡ್ ಸ್ಟೇಟಿಗೆ ಸಿಗುತ್ತೆ. ಬಟ್ ಇಟ್ ಪೋಸಸ್ ಡೆಫಿನೆಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಇಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ಗೇಷಿಯಸ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ. ಸೊ ಮಾಲಿಕ್ಯೂಲ್ಸ್ ಹತ್ತತ್ರ ಇರುತ್ತೆ, ಎಂಟಿ ಸ್ಪೇಸು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಲಿಕ್ವಿಡ್ ಸ್ಟೇಟ್ ಅಂತ ಬಂದಾಗ ಫಸ್ಟ್ ಯಾವ್ದು ಬರುತ್ತೆ, ವೇಪರ್ ಪ್ರೆಷರ್ ಅಂತ ಬರುತ್ತೆ. ವೇಪರ್ ಪ್ರೆಷರ್ ಅಂದ್ರೆ ಏನು, ಈಗ ಒಂದು ವೆಸಲಲ್ಲಿ ಲಿಕ್ವಿಡ್ ತೊಗೊಂಡಿದ್ದೀನಿ, ಆ ಲಿಕ್ವಿಡನ್ನು ಬಾಯ್ಲ್ ಮಾಡ್ತಾ ಹೋಗ್ತೀನಿ. ಬಾಯ್ಲ್ ಮಾಡಿದಾಗ ಏನಾಗುತ್ತೆ, ಆ ಲಿಕ್ವಿಡು ಗ್ಯಾಸ್ ಕನ್ವರ್ಟ್ ಆಗುತ್ತೆ, ಅಂದರೆ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ನಾನು ಅದು ಲಿಡ್ ಏನಾದರೂ ಕ್ಲೋಸ್ ಮಾಡಿದರೆ ಆ ಲಿಡ್ಡಲ್ಲಿ ಆ ವೇಪರ್ಸು ಕಲೆಕ್ಟ್ ಆಗಿರುತ್ತೆ.
ಅದನ್ನ ನಾವು ಕೂಲ್ ಮಾಡ್ತಾ ಹೋದಂಗೂ ಅಲ್ಲಿ ಕಲೆಕ್ಟ್ ಆಗಿರೋ ವೇಪರು ಡ್ರಾಪ್ಲೆಟ್ ಆಗಿ ಮತ್ತೆ ಕನ್ವರ್ಷನ್ ಆಗ್ತಾ ಹೋಗುತ್ತೆ. ಸೊ ಏನ್ ಆ ಲಿಕ್ವಿಡ್ ನಿಮಗೆ ಅಟ್ ಹೈ ಟೆಂಪರೇಚರ್ ವೇಪರ್ ಕನ್ವರ್ಟ್ ಆಗಿರುತ್ತೆ, ಆ ವೇಪರ್ ಸಮ್ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ, ಅದನ್ನೇ ವೇಪರ್ ಪ್ರೆಷರ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಾವು ಒಂದು ವೆಸಲ್ ಅಲ್ಲಿ ಲಿಕ್ವಿಡ್ ನ ತಗೊಂಡು ಬಾಯ್ಲ್ ಮಾಡಕ್ ಸ್ಟಾರ್ಟ್ ಆದಾಗ, ಸೊ ಅಲ್ಲಿ ಬಾಯ್ಲ್ ಆಗಕ್ ಸ್ಟಾರ್ಟ್ ಆದಾಗ ಅಲ್ಲಿ ವೇಪರ್ ಆಗಿ ಕನ್ವರ್ಟ್ ಆಗತ್ತೆ. ಆ ವೇಪರ್ ಸಮ್ ಪ್ರೆಷರ್ ನ ಎಕ್ಸರ್ಟ್ ಮಾಡುತ್ತೆ, ಯಾಕಂದ್ರೆ ವೇಪರ್ ಅಂತಂದ್ರೆ ಗ್ಯಾಸಿಯಸ್ ಸ್ಟೇಟ್ ಆಗುತ್ತೆ. ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಮಾಲಿಕ್ಯೂಲ್ಸ್ ಫಾರ್ ಅವೇ ಇರುತ್ತೆ, ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಮೂವ್ಮೆಂಟ್ ಆದಾಗ ಕೊಲಿಷನ್ಸ್ ಜಾಸ್ತಿ ಇರುತ್ತೆ, ಆ ಕೊಲಿಷನ್ಸ್ ಇಂದ ಪ್ರೆಷರ್ ಎಕ್ಸರ್ಷನ್ ಆಗುತ್ತೆ. ಸೊ ಹಾಗಾಗಿ ಆ ವೇಪರ್ ಸಮ್ ಪ್ರೆಷರ್ ನ ಎಕ್ಸರ್ಟ್ ಮಾಡುತ್ತೆ. ದಟ್ ಪ್ರೆಷರ್ ಏನಿರುತ್ತೆ ಫ್ರಮ್ ವೇಪರ್ ಅದನ್ನೇನಂದ್ರೆ ವೇಪರ್ ಪ್ರೆಷರ್ ಅಂತ ಅಂತಾರೆ. ಸೊ ಇಲ್ಲಿ ನೋಡಿ, ವೆನ್ ಎ ಲಿಕ್ವಿಡ್ ಇಸ್ ಹೀಟೆಡ್ ಇನ್ ಆನ್ ಓಪನ್ ವೆಸಲ್. ಈಗ ನಾನು ಏನ್ ಮಾಡಿದ್ದೀನಿ, ಓಪನ್ ವೆಸಲ್ ಅಲ್ಲಿ ಲಿಕ್ವಿಡ್ ತಗೊಂಡಿದ್ದೀನಿ, ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ದ ಲಿಕ್ವಿಡ್ ವೇಪರೈಸಸ್. ಆಬ್ವಿಯಸ್ಲಿ ಅಲ್ಲಿ ನಿಮ್ಗೆ ಏನಾಗುತ್ತೆ, ಆ ಲಿಕ್ವಿಡ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದಾಗೂ ಥರ್ಮಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇದ್ದಾಗೂ ಅದಕ್ಕೆ ಸೊ ಏನಾಗುತ್ತೆ, ವೇಪರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ ಫ್ರಮ್ ದಿ ಸರ್ಫೇಸ್ ಇಂದ. At the temperature at which vapor pressure of liquid becomes equal to the external pressure, vaporization can occur throughout the bulk of the liquid. So ಯಾವ ಟೆಂಪರೇಚರ್ ಅಲ್ಲಿ ನಿಮಗೆ ಏನ್ ವೇಪರ್ ಕಲೆಕ್ಟ್ ಆಗಿರುತ್ತೆ ಆ ಪ್ರೆಷರು, ಆ ಲಿಕ್ವಿಡ್ ನ ವೇಪರ್ ಪ್ರೆಷರು ಸರೌಂಡಿಂಗ್ ಅಟ್ಮಾಸ್ಫಿಯರಿಕ್ ಪ್ರೆಷರಿಗೆ ಈಕ್ವಲ್ ಆಗತ್ತೆ. ಸೊ ಅಲ್ಲಿ ನಿಮಗೆ ವೇಪರೈಸೇಷನ್ ಥ್ರೂಔಟ್ ದಿ ಬಲ್ಕ್. ಸೊ ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸರ್ಫೇಸ್ ಅಲ್ಲಿ ಇರೋಂಥ ಲಿಕ್ವಿಡ್ ಮಾತ್ರ ವೇಪರೈಸ್ ಆಗ್ತಾ ಇತ್ತು. ಯಾವಾಗ ಆ ಲಿಕ್ವಿಡ್ ನ ವೇಪರ್ ಪ್ರೆಷರು ಸರೌಂಡಿಂಗ್ ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಕ್ವಲ್ ಆಗತ್ತೋ, ಓವರ್ ಆಲ್ ಬಲ್ಕ್ ಅಲ್ಲೇ ಆ ವೇಪರೈಸೇಷನ್ ಸ್ಟಾರ್ಟ್ ಆಗತ್ತೆ. ಸೊ ಅದನ್ನೇ ಸರೌಂಡಿಂಗ್, ಸೊ ಎಕ್ಸ್ಪ್ಯಾಂಡ್ ಫ್ರೀಲಿ ಇನ್ ಟು ದ ಸರೌಂಡಿಂಗ್. ಅಲ್ಲಿ ನಮಗೆ ಯಾವುದೇ ರೀತಿ ಲಿಡ್ ಕ್ಲೋಸ್ ಮಾಡಿಲ್ಲ. ಸೊ ಈಗ ನಾನು ಒಂದು ಓಪನ್ ವೇಸಲ್ ಬಾಯ್ಲ್ ಮಾಡ್ತಾ ಇದ್ದೆ ಅಂದ್ರೆ ಫ್ರೀ ವೇಪರೈಸೇಷನ್ ಸ್ಟಾರ್ಟ್ ಆಯ್ತು ಅಂತ ಅಂದಾಗ ಆ ವೇಪರ್ ಎಲ್ಲ ಇಷ್ಟು ಸರೌಂಡಿಂಗ್ ಅಲ್ಲೂ ಏನಾಗುತ್ತೆ, ಕಲೆಕ್ಟ್ ಆಗ್ತಾ ಹೋಗುತ್ತೆ. ದ ಕಂಡೀಷನ್ ಆಫ್ ಫ್ರೀ ವೇಪರೈಸೇಷನ್ ಥ್ರೂಔಟ್ ದಿ ಲಿಕ್ವಿಡ್ ಇಸ್ ಕಾಲ್ಡ್ ಆಸ್ ಬಾಯ್ಲಿಂಗ್. ಸೊ ಅಲ್ಲಿ ನಿಮಗೆ ಏನ್ ಫ್ರೀ ವೇಪರೈಸೇಷನ್ ಆಗುತ್ತೆ ಓವರ್ ಆಲ್ ಬಲ್ಕ್ ಅಲ್ಲಿ, ಅದನ್ನೇ ಬಾಯ್ಲಿಂಗ್ ಅಂತ ಅಂತಾರೆ. ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಅದಕ್ಕೆ ಲಿಡ್ ಕ್ಲೋಸ್ ಆಗಿದ್ರೆ ಆ ವೇಪರು ಆ ಲಿಡ್ ಹತ್ರನೇ ಕಲೆಕ್ಟ್ ಆಗಿರುತ್ತೆ. ಕ್ಲೋಸ್ ಮಾಡಿಲ್ಲ, ಓಪನ್ ವೇಸಲ್ ತಗೊಂಡಿದ್ದೀರಾ ಅಂದ್ರೆ ಅಷ್ಟು ಮಾಲಿಕ್ಯೂಲ್ಸ್ ನಿಮಗೆ ವೇಪರೈಸ್ ಆಗಿ ಸೊ ಅಲ್ಲಿ ಲಾರ್ಜೆಸ್ಟ್ ಸರ್ಫೇಸ್ ಏರಿಯಾನ ಆಕ್ಯುಪೈ ಮಾಡುತ್ತೆ ಅಂತ ಹೇಳ್ಬೋದು. ಅದನ್ನೇ ಬಾಯ್ಲಿಂಗ್ ಅಂತ ಅಂತಾರೆ. ಸೊ ಅಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಂತ ಕೇಳಿರ್ತೀರ. ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? The temperature at which vapor pressure of a liquid is equal to the external pressure is called as boiling temperature ಅಥವಾ boiling point ಅಂತ ಅಂತಾರೆ. ಇಲ್ಲಿ ತನಕ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ನೀವು ಅಂತ ಇದ್ರಿ. ಸೊ ಲಿಕ್ವಿಡ್ ಇರೋದು ಗ್ಯಾಸ್ ಆಗಿ ಕನ್ವರ್ಟ್ ಆಗಕ್ಕೆ ಯಾವ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ಇರೋದು ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ಆ ಟೆಂಪರೇಚರ್ ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದ್ರಿ. ಅಥವಾ ಯಾವಾಗ ನಿಮಗೆ ಲಿಕ್ವಿಡ್ ಸ್ಟಾರ್ಟ್ಸ್ ಟು ಬಾಯ್ಲ್, ಗುಳ್ಳೆ ಬಬಲ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಯಾವ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ಆ ಟೆಂಪರೇಚರ್ ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದ್ರಿ. ಬಟ್ ಈಗ ನೀವು ಬಾಯ್ಲಿಂಗ್ ಪಾಯಿಂಟ್ ಏನ್ ಡೆಫಿನೇಷನ್ ಹೇಳ್ತೀರಾ? ಸೊ ಈಗ ನಾನು ಒಂದು ವೆಸಲ್ ಅಲ್ಲಿ ಲಿಕ್ವಿಡ್ ತಗೊಂಡಿದ್ದೀನಿ, ಆ ಲಿಕ್ವಿಡ್ ನ ಬಾಯ್ಲ್ ಮಾಡ್ತಾ ಹೋಗ್ತೀನಿ, ಅದೇನಾಗುತ್ತೆ ವೇಪರ್ ಆಗಿ ಕನ್ವರ್ಟ್ ಆಗತ್ತೆ. ಆ ವೇಪರು ಪ್ರೆಷರ್ ನ ಎಕ್ಸರ್ಟ್ ಮಾಡೋದು, ಅದನ್ನ ಲಿಕ್ವಿಡ್ ವೇಪರ್ ಪ್ರೆಷರ್ ಅಂತ ಅಂತಾರೆ. ಇಲ್ಲಿ ನಾನು ವೆಸಲ್ ತಗೊಂಡಿದ್ದೀನಿ, ಈ ವೆಸಲ್ ಸುತ್ತಲೂ ಸರೌಂಡಿಂಗ್ ಇದೆ, ಅಟ್ಮಾಸ್ಫಿಯರ್ ಇದೆ, ಆ ಅಟ್ಮಾಸ್ಫಿಯರು ಪ್ರೆಷರ್ ನ ಎಕ್ಸರ್ಟ್ ಮಾಡುತ್ತೆ. ಸೊ ಅಲ್ಲಿಗೆ ಈ ಲಿಕ್ವಿಡ್ ನ ವೇಪರ್ ಪ್ರೆಷರ್ ಸರೌಂಡಿಂಗ್ ವೇಪರ್ ಪ್ರೆಷರಿಗೆ ಯಾವ ಟೆಂಪರೇಚರ್ ಈಕ್ವಲ್ ಆಗತ್ತೋ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅದನ್ನೇ ಬಾಯ್ಲಿಂಗ್ ಪಾಯಿಂಟ್. ದ ಟೆಂಪರೇಚರ್ ಅಟ್ ವಿಚ್ liquid vapor pressure is equal to the surrounding atmospheric pressure, that temperature is called as boiling point ಅಥವಾ boiling temperature. ಯಾವ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಲಿಕ್ವಿಡ್ ನ ವೇಪರ್ ಪ್ರೆಷರು ಸರೌಂಡಿಂಗ್ ನ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಈಕ್ವಲ್ ಆಗುತ್ತೆ, ಅವಾಗ ಆ ಲಿಕ್ವಿಡ್ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಆ ಟೆಂಪರೇಚರ್ ನ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂತೀವಿ.
ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಇಲ್ಲಿ ನಿಮಗೆ ಟೂ ಟೈಪ್ಸ್ ಅಲ್ಲಿ ಹೇಳ್ಬೋದು. ಒಂದು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್, ಇನ್ನೊಂದು ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ. ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕೇಳಿದಾಗ 100°C ನಾವು ಹೇಳೋದೇ 100°C ಅಂತ. ಬಟ್ ಆಕ್ಚುಯಲ್ ಆಗಿ ನಿಮಗೆ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್, ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇನ್ನೊಂದಿದೆ, ಅದನ್ನ ಚೆಕ್ ಮಾಡಿದಾಗ ನಿಮಗೆ ಎಷ್ಟಿರುತ್ತೆ, 99.6°C ಇರುತ್ತೆ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ಏನ್ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? At 1 atmospheric pressure, boiling temperature is called as normal boiling point. ಪ್ರೆಷರ್ ಅಲ್ಲೇ ಯೂನಿಟ್ಸ್ ಬೇರೆ ಬೇರೆ ಯೂನಿಟ್ಸ್ ಇರುತ್ತೆ. ನಾನು ತಗೊಂಡಿರೋದು 1 atmospheric ಪ್ರೆಷರ್ ಅಲ್ಲಿ. ಸೊ ಯಾವ ಟೆಂಪ್ರೇಚರ್ ಲಿಕ್ವಿಡ್ ನಿಮಗೆ ಏನು ಬಬಲ್ಸ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಟೆಂಪ್ರೇಚರ್ನ ನಾನು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ತಗೊಳ್ತೀನಿ. If I consider a pressure in terms of 1 atmosphere, ನಾನು ತಗೊಂಡಿರೋಂಥ ಪ್ರೆಷರ್ನ ಯೂನಿಟ್ 1 atmosphere ಆಗಿತ್ತು ಅಂದರೆ ಆ 1 atmospheric ಪ್ರೆಷರಲ್ಲಿ ಯಾವ ಟೆಂಪ್ರೇಚರಲ್ಲಿ ಆ ಪರ್ಟಿಕ್ಯುಲರ್ ಲಿಕ್ವಿಡ್ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಟೆಂಪ್ರೇಚರ್ನ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂತೀವಿ. ಅದೇ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಅಂದರೆ, if the pressure is 1 bar pressure, then the boiling point is called a standard boiling point of liquid. ಈಗ ನಾನು ತಗೊಂಡಿರೋಂಥ ಪ್ರೆಷರ್ನ ಯೂನಿಟ್ 1 ಬಾರ್ ಪ್ರೆಷರ್ ಅಂತ ಅನ್ಕೊಳ್ತೀನಿ. 1 ಬಾರ್ ಪ್ರೆಷರ್ ಅಲ್ಲಿ ಯಾವ ಒಂದು ಲಿಕ್ವಿಡ್, ನಾವು ತಗೊಂಡಿರೋಂಥ ಒಂದು ಲಿಕ್ವಿಡ್ ಯಾವ ಟೆಂಪ್ರೇಚರ್ ಅಲ್ಲಿ ಆ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ದಟ್ ಟೆಂಪ್ರೇಚರ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್. ಈಗ ತಗೊಂಡಂಥ ಪ್ರೆಷರ್ನ ಯೂನಿಟ್ ಚೇಂಜ್ ಅಷ್ಟೇ. ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟಿಗೆ 1 atmospheric ಪ್ರೆಷರ್ ತಗೊಂತೀವಿ, ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟಿಗೆ 1 ಬಾರ್ ಪ್ರೆಷರ್ ತಗೊಂತೀವಿ. 1 ಬಾರ್ ಪ್ರೆಷರ್ ಅಲ್ಲಿ ಅಟ್ ವಿಚ್ ಟೆಂಪ್ರೇಚರ್, ಯಾವ ಟೆಂಪ್ರೇಚರ್ ಅಲ್ಲಿ ಲಿಕ್ವಿಡ್ ಸ್ಟಾರ್ಟ್ಸ್ ಟು ಬಾಯ್ಲ್, ದಟ್ ಟೆಂಪ್ರೇಚರ್ ಇಸ್ ಕನ್ಸಿಡರ್ಡ್ ಆಸ್ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇಫ್ ಐ ಕನ್ಸಿಡರ್ ಅ ಪ್ರೆಷರ್ ಇನ್ 1 atmospheric ಪ್ರೆಷರ್, 1 atmospheric ಪ್ರೆಷರ್ ನಾನು ಕನ್ಸಿಡರ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪ್ರೆಷರಲ್ಲಿ ಯಾವ ಟೆಂಪ್ರೇಚರ್ಲಿ ಲಿಕ್ವಿಡ್ ಸ್ಟಾರ್ಟ್ಸ್ ಟು ಬಾಯ್ಲ್, ದಟ್ ಟೆಂಪ್ರೇಚರ್ ಇಸ್ ಕನ್ಸಿಡರ್ಡ್ ಆಸ್ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್. ಅಂದರೆ 1 ಮಾರ್ಕ್ಸಿಗೆ ಸೊ ವಾಟ್ ಈಸ್ ದ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಕೇಳಿದ್ರೆ 100°C. ಸೊ ಅದೇ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಅಂದಾಗ 99.6°C ಅಂತ ಹೇಳ್ತೀವಿ. ಸೊ ಅಲ್ಲಿ ನಿಮಗೆ usually standard boiling point is less when compared to normal boiling point ಅಂತ ಹೇಳ್ಬೋದು. ಯಾಕಂದ್ರೆ 1 bar pressure ನ ಯೂನಿಟ್ ನಿಮ್ಗೆ ಕಮ್ಮಿ ಇರುತ್ತೆ, ಹಾಗಾಗಿ ಸೊ ಅಲ್ಲಿ ನಿಮಗೆ 1 bar standard boiling point is usually less when compared to normal boiling point. When density of liquid and vapors becomes the same, the clear boundary between liquid and vapors disappears. This temperature is called as critical temperature. ಯಾವ ಒಂದು ಟೆಂಪರೇಚರ್ ಅಲ್ಲಿ ಡೆನ್ಸಿಟಿ ಆಫ್ ಲಿಕ್ವಿಡ್ ಮತ್ತೆ ವೇಪರ್ ಸೇಮ್ ಆಗತ್ತೆ, ಅಲ್ಲಿ ನಿಮಗೆ ಲಿಕ್ವಿಡ್ ಯಾವುದು ವೇಪರ್ ಯಾವುದು ಅಂತ ಗೊತ್ತಾಗಲ್ಲ, ಕ್ಲಿಯರ್ ಬೌಂಡ್ರಿನೂ ಏನಾಗುತ್ತೆ, ಡಿಸಪಿಯರ್ ಆಗತ್ತೆ. ಅದನ್ನೇ ಕ್ರಿಟಿಕಲ್ ಟೆಂಪರೇಚರ್ ಅಂತ ಅಂತಾರೆ. ಅಂದ್ರೆ ಈಗ ಒಂದು ವೆಸಲ್ ತಗೊಂಡಿದ್ದೀನಿ, ಲಿಕ್ವಿಡ್ ತಗೊಂಡಿದ್ದೀನಿ, ಬಾಯ್ಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ 100 ml, ಈಗ 100% ನಿಮ್ಗೆ 100 ml ಲಿಕ್ವಿಡ್ ಇತ್ತು ಅಂತ ಅಂದಾಗ ಸ್ಟಾರ್ಟಿಂಗ್ ಏನಾಯ್ತು, 20 ml ವೇಪರೈಸ್ ಆಯ್ತು, 80 ml ವಾಟರ್ ಇದೆ. ಸೊ 20 ml ವೇಪರೈಸ್ ಆಗಿರೋಂಥ ವೇಪರ್ನ ಪ್ರೆಷರ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಸೊ ಅದೇ ನಾನು ಇನ್ನು ಬಾಯ್ಲ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 30 ml ಪ್ರೆಷರ್ ಆಯ್ತು, ಸೊ ಇಲ್ಲಿ ನಿಮಗೆ 70 ml ವಾಟರ್ ಇದೆ, ಲಿಕ್ವಿಡ್ ಇದೆ ಅಂತ ಅನ್ಕೊಂಡು ಇನ್ನೂ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಅವಾಗ 50 ml ಅಲ್ಲಿ ನಿಮಗೆ ವೇಪರ್ ಪ್ರೆಷರ್ ಇದೆ, ಇನ್ನು ವೇಪರೈಸ್ ಆಗಿದೆ, ಇನ್ನು 50 ml ಲಿಕ್ವಿಡ್ ಇದೆ. ಸೊ ಅವಾಗ ಏನಾಯ್ತು, ಅಕಸ್ಮಾತ್ ಎರಡು ಡೆನ್ಸಿಟಿ ಅಲ್ಲಿ ನಿಮಗೆ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ನಾನು ಹೇಳ್ತಾ ಇದ್ದೀನಿ, ಇನ್ ಟರ್ಮ್ಸ್ ಆಫ್ ಡೆನ್ಸಿಟಿ ಅಂತ ತಗೊಂಡಾಗ ಆ ವೇಪರ್ನ ಡೆನ್ಸಿಟಿ ಈ ಲಿಕ್ವಿಡ್ನ ಡೆನ್ಸಿಟಿ ಎರಡೂ ಈಕ್ವಲ್ ಆದಾಗ ಅಲ್ಲಿ ನಿಮಗೆ ಲಿಕ್ವಿಡ್ ಯಾವುದು, ಗ್ಯಾಸ್ ಯಾವುದು, ವೇಪರ್ ಯಾವುದು ಅಂತ ಗೊತ್ತಾಗಲ್ಲ. ಅಲ್ಲಿರೋಂಥ ಕ್ಲಿಯರ್ ಬೌಂಡ್ರಿನೂ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಅಂದ್ರೆ ಫೋಮ್ ರೀತಿಯಲ್ಲಿ, ಫೋಮ್ ಅಲ್ಲ, ನಿಮಗೆ ಆಯ್ತು ಸ್ಮೋಕ್ ರೀತಿಯಲ್ಲಿ ಅಲ್ಲಿ ನಿಮಗೆ ಅಪಿಯರೆನ್ಸ್ ನೋಡ್ಬೋದು. ಅಲ್ಲಿ ಯಾವುದೇ ರೀತಿ ಬೌಂಡ್ರಿ, ಕ್ಲಿಯರ್ ಬೌಂಡ್ರಿ ಇರಲ್ಲ. ಸೊ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಏನಂತಾರೆ, ಕ್ರಿಟಿಕಲ್ ಟೆಂಪರೇಚರ್. ಅಂದ್ರೆ when density of liquid and vapor become the same, the clear boundary between liquids and vapor disappears.
ದಿಸ್ ಟೆಂಪರೇಚರ್ ಇಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಟೆಂಪರೇಚರ್. ಸೊ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ಫೇಸ್ ಟೆನ್ಷನ್ ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.